ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಮತ್ತೊಂದು ವಿಶೇಷ ಮಾತುಕತೆ, ಕ್ಷಮೆ ಇರಲಿ, ಇದು ವಿಶೇಷ ಮಾತುಕತೆ ಅಲ್ಲ, ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ವೇದಿಕೆಯನ್ನು ಮಾಡ್ಕೊಳ್ಳೋಣ. ಮೊದಲ ಬಾರಿಗೆ ಕನ್ನಡ ಚಿತ್ರರಂಗವನ್ನು ಹೊರತುಪಡಿಸಿ ರಾಜಕೀಯವಾಗಿ ಮಾಡ್ತಾ ಇರುವಂಥ ಪ್ರಪ್ರಥಮ ಮಾತುಕತೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನಗೆ ರಾಜಕೀಯದಲ್ಲಿ ತುಂಬ ಇಷ್ಟ, ಆ ಥರದ ಕಲ್ಪನೆಗಳು ನಮ್ಗೆ ತುಂಬ ಇಷ್ಟ. ಆ ಥರದ್ದೊಂದು ಅವಕಾಶ ಸಿಕ್ಕಿದಾಗ ನಾನು ಅದನ್ನು ಉಪಯೋಗಿಸ್ಕೋಬೇಕು ಅಂತ ಬಂದಿದ್ದೀನಿ. ನಮ್ಮ ಜೊತೆ ನಿಮಗೆ ಹೇಳಲೇಬೇಕಾಗಿಲ್ಲ, ಇವರು ಕತೆ ಬರೆದು ನಮ್ಮನ್ನು ರಂಗಿಸಿದ್ದಾರೆ, ನಿರ್ದೇಶನ ಮಾಡಿ ಗೆದ್ದಿದ್ದಾರೆ, ಹಾಗೆ ಆ್ಯಕ್ಟಿಂಗ್ ಮಾಡಿ ಗೆದ್ದಿದ್ದಾರೆ. ಈಗ ನಮ್ಮನ್ನು ಪ್ರಜಾಕೀಯವಾಗಿ ಗೆಲ್ಲಕ್ಕೆ ಬಂದಿದ್ದಾರೆ. ಅವ್ರಿಗೆ ಸ್ವಾಗತ ಕೋರ್ಸೋಣ. ಅವರೇ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ರಿಯಲ್ ಸ್ಟಾರ್ ಪ್ರಜಾಕೀಯಕ್ಕೆ ಸ್ವಾಗತ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾವು ಮಾತುಕತೆನ ಜನರಲಾಗಿ ಮಾಡೋಣ. ಜನರಲಾಗಿ ಅಂದರೆ ವೆರಿ ಸಿಂಪಲ್. ಈಗ ನನಗೇನು ಪ್ರಜಾಕೀಯ ಬಗ್ಗೆ ಗೊತ್ತಿಲ್ಲ, ನಾನೇನು ಓಡಿಲ್ಲ, ನಾನು ವೆಬ್ಸೈಟ್ ನೋಡಿಲ್ಲ, ಏನೂ ಮಾಡಿಲ್ಲ, ನಾನೊಬ್ಬ ಅಂಧ. ನನಗೆ ಪ್ರಜಾಕೀಯನ ನೀವು ಏನಂತ ಕನ್ವೆ ಮಾಡ್ತೀರಿ? ಈಗ ಮೂಲಭೂತ ಈ ದೇಶ ಏನು ಪ್ರಜಾಪ್ರಭುತ್ವ ದೇಶ ಅಲ್ವಾ? ಹೌದು. ನಿಮ್ಗೆ ಎಷ್ಟು ವರ್ಷಕ್ಕೆ ವೋಟಿಂಗ್ ರೈಟ್ ಸಿಗುತ್ತೆ? 18 ವರ್ಷಕ್ಕೆ. 18 ಆದ ಕೂಡಲೇ ನೀವು ನಿಮ್ಮ ಶಾಸಕರನ್ನ, ಕಾರ್ಪೊರೇಟರ್ನ, MLAನ, MP ನೀವು ಆಯ್ಕೆ ಮಾಡೋವಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿದೆ. ಕರೆಕ್ಟ್ ಅಲ್ವಾ? ನೀವು ಇದೇ ಸಿಂಪಲ್. ನೀವು ಹೆಂಗೆ ವೋಟ್ ಮಾಡ್ತೀರಾ, ಯಾವ್ಯಾವ ಆಧಾರದ ಮೇಲೆ ವೋಟ್ ಮಾಡ್ತೀರಾ ಅನ್ನೋದಷ್ಟೇ ಇಲ್ಲಿ. ಓಕೆ. ಸಿಂಪಲಾಗಿ ಅದನ್ನು ನಾವು ಯೋಚನೆ ಮಾಡಿದ್ರೆ ನಾನು ವೋಟ್ ಯಾಕೆ ಮಾಡ್ತೀನಿ ಗೊತ್ತಾಯಿತು. ಗೊತ್ತಿದೆ. ಓಕೆನಾ? ಸಿಂಪಲಾಗಿ ಹೇಳ್ಬೇಕಾದ್ರೆ ನಮ್ಮದೆಲ್ಲ ಟ್ಯಾಕ್ಸ್ ಮನಿ, ಎಲ್ಲ ಕಡೆಯಿಂದ ಬರೋವಂಥ ಟ್ಯಾಕ್ಸ್ ಮನಿ ಒಂದು ಕಡೆ ಸೇರಿ ಅದು ಈಕ್ವಲ್ ಆಗಿ ಎಲ್ಲೆಲ್ಲಿಗೆ ಬೇಕೋ ಅಲ್ಲಲ್ಲಿಗೆ ಡಿವೈಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು ಸಿಸ್ಟಮ್ ಇರೋದು. ಹೌದು. ಈಗ ನಾನು ವೋಟ್ ಮಾಡಬೇಕು. ಹೌದು. ಓಕೆನಾ? ವೋಟ್ ಮಾಡ್ಬೇಕಾದ್ರೆ ಯಾವ ಕಾರಣಕ್ಕೆ ವೋಟ್ ಮಾಡ್ತೀರಾ ನೀವು? ಓಕೆ. ಏನಕ್ಕೆ ವೋಟ್ ಮಾಡ್ತೀರಾ ನೀವು? ನಿಮ್ಮ ದುಡ್ಡಿದೆ ಅಲ್ಲಿ. ಹೌದು. ಆ ದುಡ್ಡು ಸದುಪಯೋಗ ಮಾಡ್ಕೊಳ್ಳಿ. ನಿಮ್ಮ ಯೂಸಿಗೆ ಆಗಬೇಕದು. ಹೌದು. ನಿಮ್ಮ ಉಪಯೋಗಕ್ಕೆ ಬರಬೇಕು. ಖಂಡಿತ. ಯಾವ ರೀತಿ ಅದು ಬರುತ್ತೆ? ಎಜುಕೇಷನಲ್ಲಿ ನಿಮಗೊಂದು ಫ್ರೀ ಎಜುಕೇಷನ್ನು, ಒಂದು ಹೆಲ್ತು, ಅಥವಾ ಇನ್ಫ್ರಾಸ್ಟ್ರಕ್ಚರು, ರಸ್ತೆಗಳು, ಚರಂಡಿ, ಗಾರ್ಬೇಜು ಎಲ್ಲವನ್ನೂ ತೊಗೊಳ್ಳಿ. 1 by 1 ತೊಗೊಂಡ್ರೆ ತುಂಬ ಇದಾವೆ. ಖಂಡಿತ ಅಲ್ವಾ? ಹೌದು. ಈ ಒಂದು ಅಟ್ಮಾಸ್ಫಿಯರ್ಗೆ ಅದು ಯೂಸ್ ಆಗಬೇಕು. ಇದಕ್ಕೊಂದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಕರೆಕ್ಟ್ ಅಲ್ವಾ? ಹೌದು. ಇಷ್ಟೇ ತಾನೇ? ಇದು ಸಿಂಪಲ್. ಹೌದು. ಇದೇನಾದ್ರು ಅರ್ಥ ಆಗದಿರೋಂಥದ್ದು ಏನಿಲ್ಲ. ಇವಾಗ ಇಲ್ಲಿ ನಾನು ಚುನಾವಣೆಗೆ ಬಂದು ನಿಂತ್ಕೊಂಡು ಯಾವುದ್ರ ಬಗ್ಗೆ ಮಾತಾಡಬೇಕು? ಅಭಿವೃದ್ಧಿ ಬಗ್ಗೆ ಅಲ್ಲ, ಇದ್ರ ಬಗ್ಗೆನೇ ಮಾತಾಡ್ಬೇಕು. ನಾನು ಇಷ್ಟು ಏನು ಹೇಳಿದ್ದೀನೋ ಅದ್ರ ಬಗ್ಗೆ. ಹೌದು. ಇಲ್ಲಿ ಬೇರೆ ಯಾವುದಕ್ಕೆ ಏನು ಚರ್ಚೆ ಆಗ್ತಾ ಇದೆ ಅದು ನಂಗೆ ಗೊತ್ತಾಗ್ತಲ್ಲ, ಅದೇ ಕೇಳ್ತಾರೆ. ಅಲ್ಲಲ್ಲ, ಇಲ್ಲಿ ಏನಕ್ಕೋಸ್ಕರ ಓಟ್ ಹಾಕ್ತಿದ್ದೀರಾ ನೀವು? ಪಕ್ಷಿಗಳು, ವ್ಯಕ್ತಿಗಳು, ಹೌದು, ಯಾವುದೋ ಒಂದು ಸಿದ್ಧಾಂತ, ಜಾತಿ, ಧರ್ಮ, ಸಿದ್ಧಾಂತ. ಓಕೆ, ರಿಯಲ್ ಸಿದ್ಧಾಂತ ಇದಲ್ವಾ? ಏನು ಹೇಳಿ? ನಮ್ಮ ಮನಿ, ನಮ್ಮ ಟ್ಯಾಕ್ಸ್ ಮನಿ ನಮ್ಮ ಉಪಯೋಗಕ್ಕೆ ಬರಬೇಕು, ನನ್ನ ಮಕ್ಕಳ ಜೀವನ ಚೆನ್ನಾಗಿರಬೇಕು. ನಾನೊಬ್ಬ ಒಂದು 25,000 ರೂಪಾಯಿ ಸಂಬಳ ತಗೊಳ್ಳೋ ವ್ಯಕ್ತಿ, ನನಗಿಬ್ಬರು ಮಕ್ಕಳಿದ್ದಾರೆ, ಆ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಒಳ್ಳೆ ರಸ್ತೆ ಎಲ್ಲ ಚೆನ್ನಾಗಿರಬೇಕು, ಸೆಕ್ಯೂರಿಟಿ ಚೆನ್ನಾಗಿರಬೇಕು ನನ್ನ ಮಗಳಿಗೆ, ನನ್ನ ಹೆಂಡತಿಗೆ. ಈ ಥರ ಒಂದು ಅಟ್ಮಾಸ್ಫಿಯರ್ ಬೇಕು. ಒಳ್ಳೆ ಪೊಲೀಸ್ ವ್ಯವಸ್ಥೆ. ಖಂಡಿತ. ಈ ವ್ಯವಸ್ಥೆಗೋಸ್ಕರ ಒಳ್ಳೆ ವ್ಯವಸ್ಥೆ ಅನ್ನೋದು ಇದು. ಅದು ಡೈರೆಕ್ಟಾಗಿ ನಮಗೆ ಹೆಲ್ಪ್ ಆಗುವಂಥ ವ್ಯವಸ್ಥೆ. ಇದು ಟಾಪಿಕ್ ಆಫ್ ಡಿಸ್ಕಷನ್ ಆಗಬೇಕಾ, ಬೇರೆ ಯಾವ್ಯಾವುದೋ ಆಗಬೇಕಾ? ಇಷ್ಟೇ ಕೇಳ್ತಿರೋದು. ಖಂಡಿತ. ಸರಿ, ಇದನ್ನೇ ನಾನು ಮೂಲ ಕೇಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಎಲ್ಲ ಎಲೆಕ್ಷನ್ಗಳನ್ನು ಒಂದು ಅಜೆಂಡಾಗಳನ್ನ ಇಟ್ಕೊಂಡು ಮಾಡ್ತಾರೆ. ಏನು ಅಜೆಂಡಾ ಅದು? ಈಗ ನಾನು ಪಕ್ಷಗಳು ಮಾತಾಡಲ್ಲ. ಒಂದು ಪಕ್ಷ ಏನು ಹೇಳುತ್ತೆ, ದೇಶ ಧರ್ಮ ಅಂತ ಇಟ್ಕೊಂಡಿರುತ್ತೆ. ಇನ್ನೊಂದು ಜಾತಿ ವ್ಯವಸ್ಥೆಯನ್ನು ಇಟ್ಕೊಳ್ಳುತ್ತೆ. ಇದಕ್ಕೆ ಬಗ್ಗದಂಗೆ ಜನ ನಿಮ್ಮ ಐಡಿಯಾಲಜಿಗೆ ಬಗ್ತಾರಾ? ಅಲ್ಲ, ಗೊತ್ತಿಲ್ಲ, ನೀವು ಡಿಸೈಡ್ ಮಾಡಬೇಕು. ಇವಾಗ ನಾನು ಹೇಳ್ತಿರೋದು ಇಷ್ಟೇ ಅಲ್ವಾ? ಸಿಂಪಲ್. ಖಂಡಿತ. ಈಗ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. ನಿಮ್ಮ ದುಡ್ಡು ನನ್ನ ಹತ್ರ ಇದೆ. ಹೌದು. ಓಕೆನಾ? ದುಡ್ಡು ನಿಮ್ಮ ಹಾರ್ಡ್ ಅರ್ನ್ ಮನಿ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾರೆ ಈ ದೇಶದಲ್ಲಿ. ಬರೀ ಸಾಹುಕಾರರು ದುಡ್ಡು ಕಟ್ತಾರೆ, ಬಡವರು ಕಟ್ಟಲ್ಲ ಅಲ್ಲ. ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರು ಕಟ್ತಾರೆ. GST ಅನ್ನೋ ವ್ಯವಸ್ಥೆಯಲ್ಲಿ ನೀವೊಂದು ಟೂತ್ ಪೇಸ್ಟ್ ತೊಗೊಂಡ್ರು ಟ್ಯಾಕ್ಸ್ ಕಟ್ತೀರಾ, ಏನು ತೊಗೊಂಡ್ರು ಟ್ಯಾಕ್ಸ್ ಕಟ್ತೀರಾ. ಇದೆಲ್ಲ ಸೇರಿ ಒಂದು 2.5 ಲಕ್ಷನೋ 3 ಲಕ್ಷ ಕೋಟಿ ಸೇರುತ್ತೆ ಪ್ರತಿ ವರ್ಷ. ಕರೆಕ್ಟ್ ಅಲ್ವಾ? ಸತ್ಯ. ಈ ದುಡ್ಡು ನಿಮ್ಗೆ ಒಳ್ಳೇದಕ್ಕೆ ಆಗ್ಬೇಕಲ್ವಾ? ಹೌದು. ಇದು ಮುಖ್ಯ ತಾನೇ? ಖಂಡಿತ. ಸೊ ಇದೇ ಟಾಪಿಕ್ ಆಫ್ ಡಿಸ್ಕಷನ್ ಆಗ್ಬೇಕಷ್ಟೇ ಅಲ್ವಾ? ಅದೇ ಪ್ರಜಾಕೀಯ. ಇದನ್ನ ಎಲೆಕ್ಷನಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬೇಕು. ಅಲ್ಲ, ಇದೇ ಆಗಬೇಕಾಗಿರೋದು. ಇದಕ್ಕೆ ಅಕೌಂಟಬಿಲಿಟಿನೂ ಬರಬೇಕು. ಅಂದರೆ ನಿಮ್ಮ ದುಡ್ಡನ್ನು ನಾನು ಕರೆಕ್ಟಾಗಿ ವ್ಯವಸ್ಥೆ ಇದೆ. ನನಗೆ ಸಂಬಳನೂ ಕೊಡ್ತೀರಾ ನೀವು? ಖಂಡಿತ. ನನಗೆ ಎಲ್ಲ ವ್ಯವಸ್ಥೆ ಕೊಡ್ತೀರಾ, ಕಾರ್ ಕೊಡ್ತೀರಾ, ನನಗೆ ಬಂಗ್ಲೋ ಕೊಡ್ತೀರಾ, ಎಲ್ಲ ವ್ಯವಸ್ಥೆ. ಈ ದೇಶದಲ್ಲಿರೋ ಪ್ರತಿಯೊಂದು ಅಡ್ಮಿನಿಸ್ಟ್ರೇಷನ್ನಲ್ಲಿರೋ ಎಲ್ಲ ವ್ಯವಸ್ಥೆಗೂ ಸಂಬಳ ಕೊಡೋದು ನೀವೇ. ಖಂಡಿತ. ಕರೆಕ್ಟ್ ಅಲ್ವಾ? ಹೌದು, ಸತ್ಯ. ಅದು ಕಾರ್ಗೆ ಪೆಟ್ರೋಲ್ ಹಾಕ್ಸೋದು ನೀವು, ಕಾರ್ ಡ್ರೈವರ್ಗೆ ಸಂಬಳ ಕೊಡೋದು ನೀವು, ಆ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಅವನ ಆಫೀಸ್ ಮೇಂಟೆನೆನ್ಸು, ಊಟ ತಿಂಡಿ, ಫೋನಿಂದ ಸಂಬಳ ಕೊಡೋದು ನೀವೇ. ಎಲ್ಲ ಕೊಡ್ತೀರಾ ನೀವು. ಕರೆಕ್ಟ್ ಅಲ್ವಾ ಸ್ವಾಮಿ? ಹೌದು, ಸತ್ಯ.
ಇಷ್ಟೆಲ್ಲ ಕೊಟ್ರ ಮೇಲೆ ಅವ್ನು ಕರೆಕ್ಟಾಗಿ ನಿಮ್ಮ ಕೆಲಸ ಮಾಡಬೇಕು. ಹೌದು, ನಿಮ್ಗೇನು ಬೇಕೋ ಅದನ್ನು ಒದಗಿಸ್ಕೊಡ್ಬೇಕು. ಖಂಡಿತ. ಇಷ್ಟೇ ಅಲ್ವಾ, ಸಿಂಪಲ್ಲು. ಇದು ಸಿಂಪಲ್. ಇದೇ ಪ್ರಜಾಕ್ಕೆ ಹೇಳ್ತಿರೋದಷ್ಟೇ. ಇದಾಗುವಂಥ ಒಂದು ಸಿಸ್ಟಮ್ ಬರಬೇಕು. ಒಂದು ಗ್ರಾಮ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪಂಚಾಯತ್ MLA ಆದಮೇಲೆ MP. ಈ ಲೈನ್ ಇದೆ. ಹೌದು. ಈ ಲೈನಲ್ಲಿ ನಿಮ್ಮ ಮೊದಲ ಆಯ್ಕೆ ಎಲ್ಲಿಂದ ಶುರು ಮಾಡಬೇಕು ಅಂತ ಇದೆ ಈ ಬದಲಾವಣೆಯನ್ನು? ಎಲ್ಲಿಂದ ಫಸ್ಟ್ ವೋಟ್ ಮಾಡೋದ್ರಿಂದ ಚುರು ಚೇಂಜ್ ಆಗಬೇಕಿದು. ಯಾರಿಗಾರ ವೋಟ್ ಮಾಡಿ ನೀವು 18ನೇ ವಯಸ್ಸಿಂದ ಬದಲಾವಣೆ. 18ನೇ ವಯಸ್ಸಿಂದ ಇದನ್ನ ಫಸ್ಟ್ ತಿಳ್ಕೊಬೇಕು ನಾವು. ಓಕೆ, ನನ್ನ ದುಡ್ಡಲ್ಲಿದೆ, ಓಕೆ, ಆ ದುಡ್ಡು ನನ್ನ ಇದಕ್ಕೆ ಬರಬೇಕು ಅನ್ನೋದು ಮೊದಲನೇದು. ಓಕೆನಾ? ಅದು ನನ್ನ ರೋಡ್ ಅಲ್ಲ, ಅದು ಖಂಡಿತ ಅಲ್ಲ. ನಿಮ್ಮದೇ ರೋಡು, ನಿಮ್ಮದೇ ರಸ್ತೆ, ನಿಮ್ಮದೇ ಶಾಲೆ, ನಿಮ್ಮದೇ ಹಾಸ್ಪಿಟಲ್ಲು, ಖಂಡಿತ. ನಿಮ್ಮದೇ ಫ್ಲೈಓವರು, ಪ್ರತಿಯೊಂದು ನಿಮ್ಮದೇ. ಪೊಲೀಸ್ ಇರೋದು ನೀವೇ ಸಂಬಳ ಕೊಡ್ತಿರೋದು ಅವ್ರಿಗೆ. ಕರೆಕ್ಟ್ ಅಲ್ವಾ? ಇದು ಇಷ್ಟು ಸರಳವಾಗಿ ನೀವು ಹೇಳ್ತಾ ಇದ್ದೀರಾ, ನಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ. ಆದರೆ ವೋಟ್ ಮಾಡೋನ್ಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ? ಇಲ್ಲ, ಏನು ಅರ್ಥ ಆಗ್ತಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ ನೀವು? MP ಎಲೆಕ್ಷನ್ ನೋಡಿದೆ ನಾನು, ಅದನ್ನು ಲಿಸ್ಟ್ ಯಾರ್ಯಾರು ಎಷ್ಟೆಷ್ಟು ವೋಟ್ ತಗೊಂಡಿದ್ದಾರೆ, ಏನು ಮಾಡಿದ್ದಾರೆ. 2.25 ಲಕ್ಷ ಬಂದಿದೆ. ನೋಡಿದೆ, ಅದನ್ನು ನೋಡ್ಕೊಂಡು ಬಂದೆ. ಹಂಗಾಗಿ ಎಲ್ಲೋ ಅನ್ನಿಸ್ತು, ಇಷ್ಟು ಸರಳವಾಗಿರೋ ವಿಷಯನ ಅರ್ಥ ಮಾಡ್ಕೊಂಡು ಇಷ್ಟು ಕಡಿಮೆ ವೋಟ್ಗಳು ಏನಕ್ಕೆ ಕಮ್ಮಿ ಆಯಿತು ಅನ್ನೋದು ನನ್ನ ಒಂದು ಸಣ್ಣ ಒಪಿನಿಯನ್. ಅಲ್ಲ ಬಿಡಿ, ಅದು ಏನಾಯ್ತು ಅಂದ್ರೆ ಅದನ್ನ ನಾವು ಉದಾಹರಣೆಗೆ ತೊಗೊಳಕ್ಕಾಗಲ್ಲ. ಒಂದು MP ಎಲೆಕ್ಷನ್ಗೆ ನಾವು ಸುಮ್ಮನೆ ಮಾಡಿದ್ವಿ, ಯಾಕಂದ್ರೆ ಇದು ಕರ್ನಾಟಕಕ್ಕೆ ನಾವು ಮಾಡಿರುವಂತ ಒಂದು ಕಲ್ಪನೆ. ಒಂದು MP ಎಲೆಕ್ಷನ್ ತುಂಬಾ ಜನ ನಿಂತರು, ಅಲ್ಲೂ ನಾವೇನ್ ಬೇಕೋ ಅಷ್ಟು ಪ್ರಚಾರ ಮಾಡಿದ್ವಿ. ಅಂದ್ರೆ ಇಲ್ಲಿ ಏನಕ್ಕೆ ನಾನು ಮತ್ತೆ ಕ್ಯಾಶ್ಲೆಸ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಕ್ಯಾಶ್ ಬಂದು ನಾನು ಫಂಡ್ಸ್ ತಗೊಂಡು ಅದನ್ನ ದೊಡ್ಡದಾಗಿ ವೈಭವೀಕರಿಸಿ ದೊಡ್ಡದಾಗಿ ಪ್ರೆಸೆಂಟ್ ಮಾಡಿದ್ರೆ ನಿಮ್ಗೆ ತಲುಪುತ್ತೆ ಅನ್ನಂಗಿದ್ರೆ ಆಲ್ರೆಡಿ ಆ ಥರ ಸಿಸ್ಟಮ್ ಇರೋದ್ರಿಂದ ಮತ್ತೆ ಇನ್ನೊಂದು ಸಿಸ್ಟಮ್ ಬೇಡ ಅದು ಅಂತ. ಓಕೆ, ಏನಲ್ಲಿ ಇನ್ನೊಂದು ಪಕ್ಷ ಆಗುತ್ತೆ ಅಷ್ಟೇ, ಅದು ಅರ್ಥ ಆಯ್ತು ಅಲ್ವಾ? ಆಲ್ರೆಡಿ ಇರೋದ್ರಿಂದ ನೀವು ಅಲ್ಲೇ ಆಯ್ಕೆ ಮಾಡ್ಬೋದು. ಅದು ತಪ್ಪಿಲ್ಲ ಅಂದ್ರೆ ಮೇಲೆ ನಾನು ಯಾಕೆ ಅದನ್ನೇ ಮಾಡಬೇಕು? ಅರ್ಥ ಆಯ್ತು. ನೀವು ಅದನ್ನ ಬೈತಿರೋದೇ ಅದು ಸರಿ ಇಲ್ಲ ಅಂತ ನೀವು ಹೇಳ್ತಿರೋದೇ ಈ ವ್ಯವಸ್ಥೆಯಿಂದ ಅಲ್ವಾ? ಅಲ್ಲಿ ಏನೇನೋ ಬರುತ್ತೆ, ಎಮೋಷನಲ್ ವಿಷಯ ಬರುತ್ತೆ, ಏನೇನೋ ಬರುತ್ತೆ, ಆ ಟಾಪಿಕ್ಗೆ ಡಿಸ್ಕಸ್ ಜಾಸ್ತಿ. ನಿಮ್ಗೆ ಅದೇ ಕರೆಕ್ಟ್ ಅನ್ಸ್ಬಿಟ್ಟು ಅದಕ್ಕೆ ವೋಟ್ ಹಾಕ್ತಿರ್ಬೇಕಾದ್ರೆ ಇದು ನಿಮಗೆ ಬೇಡ ಅನ್ಸುತ್ತೆ ಅಲ್ವಾ? ಅರ್ಥ ಆಯ್ತು. ನಿಮ್ಮ ರಾಜಕೀಯದ ಅಥವಾ ಪ್ರಜಾಕೀಯದ ಪ್ರಣಾಳಿಕೆ ಏನು? ದೇವ್ರೆ, ನಾನು ಅದನ್ನೇ ಹೇಳ್ತಿರೋದಲ್ಲ. ಫ್ರೀ ಎಜುಕೇಷನ್ನು, ಫ್ರೀ ಹೆಲ್ತು, ನಿಮಗೆ ಇದೇ ಬೇಕಾಗಿರೋದು ಅಂತಾನೆ ನಾನು ಹೇಳ್ತಾ ಇರೋದು. ಇದೇ ಪ್ರಣಾಳಿಕೆ, ನಿಮ್ದೇ ದುಡ್ಡು, ಅದನ್ನ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ ಅಂತ. ನಾನು ಇನ್ನೊಂದು ಹೇಳ ನಿಮಗೆ, ನಂದೊಂದು ಚೈನ್ ಆಫ್ ಹಾಸ್ಪಿಟಲ್ಸ್ ಇದೆ ಅನ್ಕೊಳ್ಳಿ, ಚೈನ್ ಆಫ್ ಎಜುಕೇಶನ್ ಸಿಸ್ಟಮ್ ಇದೆ. ನನ್ನೇ ಎಲೆಕ್ಷನ್ ಗೆಲ್ಲಿಸ್ತೀರಾ ನೀವು? ಗೊತ್ತಿದೆ. ನಾನು ಸಖತ್ ಖರ್ಚು ಮಾಡಿ, ದುಡ್ಡು ಖರ್ಚು ಮಾಡಿ ನಿಮ್ಗೆಲ್ಲ ವೈಭವೀಕರಿಸಿ ನಾನು ಕಾಣಿಸ್ಕೊಂತೀನಿ ನಿಮಗೆ. ನೀವು ಸೈಲೆಂಟ್ ಆಗಿದ್ರೆ ನಾನು ಕಾಣಿಸ್ಕೊಂತೀನಿ, ಮನೆ ಹತ್ರ ಬರ್ತೀನಿ, ಕೇಳ್ತೀನಿ, ನೀವು ನನಗೆ ವೋಟ್ ಮಾಡ್ತೀರಾ. ನನ್ನ ಎಜುಕೇಷನ್ ಸಿಸ್ಟಮ್ ಎಲ್ಲ ಹಾಳು ಮಾಡ್ಕೊಂಡು ನಾನು ನಿಮ್ಗೇನೋ ಫ್ರೀ ಕೊಡ್ಬೇಕಾ? ಯಾರಿಗೂ ಒಳಿದೇ ಇರೋ ವಿಷಯಗಳು ಉಪೇಂದ್ರ ಅವ್ರಿಗೆ ಯಾಕೆ ಒಳಿಯುತ್ತೆ ಅಂತ ಏನಿದೆ ಅಂತ ಬ್ರಹ್ಮವಿದ್ಯೆ ಏನಿದೆ ಗುರುವೆ ಇದರಲ್ಲಿ? ಯೋಚನೆಗಳಾಗಿದೆ. ಅಲ್ಲ ಗುರು, ಇದು ನಿಮ್ಗೂ ಗೊತ್ತಿರೋದು, ನನಗೂ ಗೊತ್ತಿರೋದೆ. ನಿಮ್ಗೂ ಗೊತ್ತಲ್ವಾ ಇದು? ನೀವು ಟ್ಯಾಕ್ಸ್ ಕಟ್ತಿರೋದು ನಿಮ್ಗೆ ಗೊತ್ತಿಲ್ವಾ? ನಿಮ್ ದುಡ್ಡೇ ಅಲ್ಲಿರೋದು, ಬಡ್ಜೆಟ್ ಅಂತ ಗೊತ್ತಲ್ವಾ? ಓಕೆ, ಈ ದೇಶದಲ್ಲಿ ಏನೇ ಬದಲಾವಣೆಗಳಾದರೂ, ಏನೇ ಬ್ರಿಡ್ಜ್ಗಳು, ಫ್ಯಾಕ್ಟ್ರಿಗಳು, ಆರ್ಮ್ಸ್ ಅಂಡ್ ಅಮ್ಯುನಿಷನ್ ತಗೊಳ್ಳಿ, ಒಂದು ಸ್ಯಾಟಲೈಟ್ ಮೇಲೆ ಕಳಿಸ್ಲಿ, ಆ ದುಡ್ಡೆಲ್ಲ ತಮ್ಮ ಈ ದೇಶದ ಜನಗಳಂತಾನೆ. ಅದು ಗೊತ್ತಲ್ವಾ ಅಟ್ಲೀಸ್ಟ್? ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಅಂದರೆ ಸರಳವಾಗಿ ನಮ್ಮನ್ನು ನಾವು ಬದಲಾಯಿಸ್ಕೊಂಡ್ರೆ ಪ್ರಜಾಕೀಯ ಆದಂಗೆ ಆಗುತ್ತೆ ಅಂತ ಅಷ್ಟೇ. ಸಿಂಪಲ್ ಇವ್ರೆ, ಅದಕ್ಕೆ ನಾನು ದಾರಿನೂ ಮಾಡ್ಕೊಟ್ಟಿದ್ದೀನಿ. ನಿಮ್ಮ ಬದಲಾಯಿಸ್ಕೊಂಡು ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ನೋಡಪ್ಪ, ಇದನ್ನು ಸಿಂಪಲ್ಲಾಗಿ ಮಾಡ್ಬೇಕಾದ್ರೆ ಒಂದು ದಾರಿ ಟೆಕ್ನಾಲಜಿ. ಆ ಟೆಕ್ನಾಲಜಿ ನಿನ್ನ ಕೈಯಲ್ಲೇ ಇರೋ ಫೋನು, ಆ ಫೋನಲ್ಲೇ ಪಾರ್ಟಿ ಮಾಡಿಕೊಟ್ಟಿದ್ದೀನಿ ಇವಾಗ ನಿಮಗೆ. ಪಾರ್ಟಿಲಿ ಇನ್ವಾಲ್ವ್ ಆಗಿ, ಏನಿಲ್ಲ ವೋಟ್ರಾಗಿ ಇನ್ವಾಲ್ವ್ ಆಗು. ಅವ್ನು ಯಾರೋ ಆಸ್ಪಿರೆಂಟ್ ಬರ್ತಾನೆ, ಅವನೇ ಒಂದು ಕಳಿಸ್ತಾನೆ ನಿನಗೆ, ನಾನು ನಿಂತ್ಕೊಂಡಿದ್ದೀನಿ ಅಂತ ನೋಡು, ಅವನ್ನ ಇಂಟರ್ವ್ಯೂ ಮಾಡು. ಅದು ನೀನೇನು ಮಾಡೋದು ಬೇಡ, ಅವನೇ ಒಂದು ಲಿಂಕ್ ಹಾಕಿರ್ತಾನೆ, ನಾನು ಈ ಟೈಮಲ್ಲಿ ಬರ್ತೀನಿ ಅಂತ. ಮಾತಾಡು ಅವನ ಹತ್ರ, ಇಲ್ಲಿ ಸಿಗ್ತೀನಿ ಅಂತ ಹೇಳ್ತೇನೆ, ಟೈಮ್ ಇದ್ದರೆ ಹೋಗಿ ಅವನ್ನ ಮೀಟ್ ಮಾಡು. ಇಲ್ವ ಅವ್ನು ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಎಲ್ಲವನ್ನೂ ಬಂದಿರ್ತಾನೆ ಅವನು, ಅದರಲ್ಲಿ ಮಾತಾಡು. ನೀನು 4 ಜನ ಇರ್ತಾರ, 4 ಜನದಲ್ಲಿ ಬೆಸ್ಟ್ ಯಾರು ಅಂತ ನೀನೇ ಸೆಲೆಕ್ಟ್ ಮಾಡು. ಮಾಡ್ಬೋದಲ್ಲ? ಇದು ಸಿಂಪಲ್ ವಿಷಯ ನಾನು ಹೇಳ್ತಿರೋದು. ಅರ್ಥ ಆಯ್ತು. ಈ ದೊಡ್ಡ ವಿಷಯ ಹೊಡಿಬೇಕಂದ್ರೆ ಈ ಸಿಂಪಲ್ ಆಗೇ ಹೊಡಿಬೇಕು. ಇದನ್ನ ಚಣಿಯಿಂದನೂ ಬಂಡೆನೂ ಹೊಡೆದಾಕ್ಬೋದು ಅಲ್ವಾ? ಆ ಥರ ಇದಕ್ಕೆ ದಾರಿ ಇದೊಂದೇ ನನಗೆ ಕಂಡ್ಕೊಂಡಿರೋದು. ಇನ್ನೊಂದು ದಾರಿ ಯಾವ್ದಾರು ಇದ್ರೆ ನೀವು ಹೇಳ್ಬೋದು ನನಗೆ. ಎಲ್ಲವನ್ನು ಟೆಕ್ನಾಲಜಿಲಿ ಬದಲಾಯಿಸ್ಬೋದು ಅಂತ ಹೇಳಿದ್ರೆ, ಇವತ್ತಿನ ದಿನ ನಮ್ಮ ಪ್ರಕಾರ ಒಂದು 50% 60% ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಹಳ್ಳಿಗಾಡಲ್ಲಿ ಇದು ಗೊತ್ತಿಲ್ಲ. ಹಳ್ಳಿಗಾಡಲ್ಲಿ ಗೊತ್ತಿರೋದು ಒಂದೇ, ಉಪೇಂದ್ರ ಒಬ್ಬ ಸಿನಿಮಾ ಆಕ್ಟರ್ ಅಂತ. ಉಪೇಂದ್ರ ಒಬ್ಬ ಸಿನಿಮಾ ಆಕ್ಟರ್. ಓಕೆ, ಅವರನ್ನ ನಿಮ್ಮ ದಾರಿಗೆ ತರೋದಕ್ಕೆ ಏನು ಪ್ಲಾನ್? ಇದನ್ನ ಯಾಕೆಂದ್ರೆ ಅವ್ರಿಗೆ ಫೇಸ್ಬುಕ್ ನೋಡಿದ್ರೆ ಹೋಗೋ ನಂಗೆ ಗೊತ್ತಿಲ್ಲ ಅಂತ. ಬೇಡ, ಅವ್ರಿಗೆ ಗೊತ್ತಿಲ್ಲ ಕೇಳಿ ಒಂದು ನಿಮಿಷ. ಅವ್ರ ಪಕ್ಕ ಮಕ್ಳು ಇರ್ತಾರಲ್ವಾ, ಖಂಡಿತ ಯುವಕರೇ ಇಲ್ವಾ ಯಾವ ಹಳ್ಳಿಲೂ ಕೂಡ? ಖಂಡಿತ ಇದಾರೆ ತಾನೆ. ಆ ಹಳ್ಳಿ ಆ ಯುವಕರು ಹೋಗಿ ಅವ್ರ ಅಜ್ಜಿಗೋ ಅವ್ರ ತಾತಂಗೋ ತೋರಿಸ್ಬೋದಲ್ವಾ? ಅವ್ರ ಅಮ್ಮಂಗೆ ತೋರಿಸ್ಬೋದಲ್ವ? ಅಮ್ಮ ನೋಡಮ್ಮ, ಈ ಥರ ಮಾಡಮ್ಮ, ನೋಡಿ ಈ ಥರ ಆಗುತ್ತೆ ವ್ಯವಸ್ಥೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ಬೋದಲ್ವಾ?
ನಾವು ಹೇಳ್ತಾ ಇರೋದು ಆ ಹಳ್ಳಿ ಯುವಕರಿಗೆ ಈ ವಿಷಯವನ್ನು ಯಾವ ಥರದಲ್ಲಿ ತಲುಪಿಸೋದು ಅಂತ. ಇನ್ನೊಂದು ವಿಷಯನ ಸದಾನಂದ ಹೇಳೋದಕ್ಕೂ ಉಪೇಂದ್ರ ಅವರು ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ನಾನು ಹೇಳ್ತಾ ಇರೋದು ಏನಂದರೆ, ತಳಮಟ್ಟವನ್ನು ಟಚ್ ಮಾಡಿದ್ರೆ ಎಲ್ಲೋ ಪ್ರಜಾಕೀಯನ್ನು ದೊಡ್ಡದಾಗಿ ಬೆಳೆಯುತ್ತೆ. ಏನು ಮಾಡಬೇಕು ಅಲ್ಲ ಹೇಳಿದ್ನಲ್ಲ, ಈಗ ಈಗ ಒಂದು 10 ಗ್ರಾಮ ಇರುತ್ತೆ, ನೀವು ಅಲ್ಲೇನು ಖರ್ಚು ಮಾಡೋದು ಅಲ್ಲ, ಅಲ್ಲಿ ಹೋಗಿ ನಾನು ಮಾತಾಡಬೇಕು. ಖಂಡಿತ. ನನಗಿಂತ ಈಗ ಯಾರೋ ಅವನ ಮೊಮ್ಮಗ ಮಾತಾಡ್ದ, ಇನ್ನೊಬ್ಬ ಮಾತಾಡ್ದ ಅನ್ನೋದಕ್ಕಿಂತ ಯಾರೋ ಬಂದು ನೀವು ಹೇಳ್ತಿದ್ದೀರಾ ಅಂದರೆ ನಿಮಗೆ ಅದು ಒಂದು ತೂಕ ಇರುತ್ತದೆ. ಓಕೆ ಗುರುವೆ, ಅದನ್ನು ನಾನು ಮಾಡಿದ್ದೀನಿ, ಮತ್ತೆ ಮಾಡ್ತೀನಿ ಬೇಕಾರೆ. ಇದನ್ನೂ ಮಾಡ್ತೀನಿ ನಾನು. ನೆಕ್ಸ್ಟ್ ಹೇಳಿ ಏನು ಮಾಡಬೇಕು. ನೆಕ್ಸ್ಟ್ ನನ್ನ ಅನಿಸಿಕೆ, ನನಗೆ ಅನಿಸಿದ್ದು, ಈ ಕಾರ್ಪೊರೇಷನ್ ಎಲೆಕ್ಷನ್ಗೆ ಈ ವಾರ್ಡ್ ನಿಂತ್ಕೋಬೇಕು ಅಂತಿರ್ತಾನೆ. ಅವ್ನು ಹಿಂಗೆ ನೀವು ಐಡೆಂಟಿಫೈ ಮಾಡೋದು ಈಗ ಅವನು ಜನನೇ ಮಾಡಲಿ ಅಂತಾನೆ ನಾನು ಮೊಬೈಲಲ್ಲಿ ಮಾಡಿರೋದು. ನೀವು ಮಾಡ್ಬೋದು. ಓಕೆ, ಇವಾಗ ನೀವು ಅದ್ರೊಳಗೆ ಹೋದ್ರೆ ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮ ವಾರ್ಡ್ ಯಾವುದು ಗೊತ್ತಾಗುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಕೂತ್ಕೊಂತೀರಾ ವೋಟರ್ ಆಗಿ. ನೀವು ಯಾರಿಗೂ ಗೊತ್ತೂ ಆಗಲ್ಲ, ನೀವು ವೋಟರ್ ಆಗಿ ಇರ್ತೀರಾ ಅಲ್ಲಿ. ಓಕೆನಾ? ಅಲ್ಲಿ ಯಾರೋ ಆಸ್ಪಿರೆಂಟ್ ಬಂದ ಅನ್ಕೊಳ್ಳಿ ನಿಮ್ಮ ವಾರ್ಡ್ಗೆ, ನೀವು ಅಲ್ಲೇ ಕಾಣಿಸುತ್ತೆ ಅವನು. ಅಲ್ಲಿ ಅವ್ನು ವಿಡಿಯೋ ಕಾಲ್ ಕರೀತಾನೆ, ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡೋಕ್ಕೂ ಅಪಾಯಿಂಟ್ಮೆಂಟ್ ಕೊಡ್ತಾನೆ, ಎಲ್ಲ ರೀತಿಯೂ ನಿಮ್ಗೆ ಕನೆಕ್ಟ್ ಆಗ್ತಾನೆ. ಇನ್ನೊಬ್ರು ಇದ್ದಾನ, 3 ಜನ ಇದ್ದಾರ, 3 ಜನ ನೋಡಿ ನೀವು ಮಾತಾಡ್ಬೋದು, ಅವನ ಹತ್ರ ಮೆಸೇಜ್ ಮಾಡ್ಬೋದು, ವಿಡಿಯೋ ಕಾಲಲ್ಲಿ ಮಾತಾಡ್ಬೋದು. ನಿಮ್ಗೆ ಅವ್ನು ಸರಿ ಇಲ್ಲ ಅಂದರೆ ಅವನಿಗೆ ನೀವು ಸರಿ ಇಲ್ಲ ಅಂತಲೂ ಮಾರ್ಕ್ ಕೊಡ್ಬೋದು. ಅಲ್ಲೇ ಒಂದು ಕ್ಲಿಕ್ ಮಾಡಿದ್ರೆ ಸಾಕು. ಅದು ಫೇಸ್ ಹಾಕಿದೀವಿ ಎಮೋಜಿಗಳು, ಫೈರು, ಗುಡ್, ವೆರಿ ಗುಡ್ ಅಂತ. ನೀವು ಅಲ್ಲಿ ಕ್ಲಿಕ್ ಮಾಡ್ಬೋದು, ಅವ್ನು ಸರಿನಾ ತಪ್ಪಾ ಅಂತ. ಅಲ್ಲೇ ಆಟೋಮೆಟಿಕ್ಕಾಗಿ ನೀವು ಸೆಲೆಕ್ಟ್, ಅಲ್ಲಿ ಯಾರು ಅತಿ ಹೆಚ್ಚಾಗಿ ಇದಾಗಿದ್ದಾರೋ ಅವ್ರನ್ನ ನಾನು ಇದು ಮಾಡ್ತೀನಿ. ಖಂಡಿತ, ಇದು ಒಳ್ಳೆ ಪಾಯಿಂಟೇ. ನೀವು ಯಾರೋ ಸೆಲೆಕ್ಟ್ ಮಾಡಿರ್ತೀವಿ, ನಿಮ್ಗೆ ಗೊತ್ತಿರಲ್ಲ ಅವ್ನ ಬ್ಯಾಕ್ ಗ್ರೌಂಡ್ ಏನು ಅಂತ. ಅಲ್ಲ ಮಾಡಿರ್ತೀರಾ ನೀವು? ಅಲ್ಲ, ಜನನೇ ಚೆಕ್ ಮಾಡ್ತಾರಲ್ಲ ಅಲ್ಲಿ. ನಾನು ಹೇಳಿದ್ದು ಅಲ್ಲಿರೋ ಏರಿಯಾದವರೇ ಚೆಕ್ ಮಾಡಿರ್ತಾರೆ. ಮಾಡಿರ್ತಾರೆ, ಅವರೇ ಕಮೆಂಟ್ಸ್ ಹಾಕಿರ್ತಾರೆ, ಅವರೇ ಅಲ್ಲಿ ಇದು ಮಾಡಿರ್ತಾರೆ. ಅವ್ನು ಗುಡ್ ಬ್ಯಾಡ ಏನು ಅಂತೆಲ್ಲ ಕೊಟ್ಟಿರ್ತಾರೆ. ಮೂಲಭೂತವಾಗಿ ನೀವು CM ಆದ್ರಿ ಅನ್ಕೊಳ್ಳಿ, ಆಗಿದ್ದೀರಾ, ಜನ ಓಟ್ ಹಾಕಿದ್ದಾರೆ, ನಿಮ್ಮ ಮೊದಲ 4-5 ಕರ್ತವ್ಯಗಳೇನು ಸರ್? ನಾನು ಸರ್, ನೀವು CM ಆದ್ರೆ ಏನು ಮಾಡ್ತೀರಾ? ನಾನು ಇಡೀ ಬೆಂಗಳೂರನ್ನ ಸಿಂಗಾಪುರ್ ಥರ ಮಾಡ್ತೀನಿ. ಖುಷಿ ಆಯ್ತಾ? ನಾನು ಹೇಳ್ತಾನೆ ಇದೀನಲ್ಲ, ಮೊದಲನೇ ಪ್ರಶ್ನೆನೇ ಮೊದಲನೇ ಇದೆ ನಾವು ಹೇಳ್ತಿರೋದು ಅದು. ಶಿಕ್ಷಣ, ಆರೋಗ್ಯ, ಈ ವ್ಯವಸ್ಥೆ ಫ್ರೀ ಆಗಬೇಕು. ಅವಾಗ ಯಾರು ದುಡ್ಡೇ ಮಾಡಕ್ ಹೋಗಲ್ಲ, ಕರಪ್ಷನ್ ಕಟ್ ಆಗತ್ತೆ, ಟ್ರಾನ್ಸ್ಪರೆನ್ಸಿ ತರಬೇಕು. ನೆಕ್ಸ್ಟ್ ಏನಾದರೂ ಜನ ಬೆಂಬಲಿಸಿದ್ರೆ ನಾನು ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೋತೀನಿ ಅಂತ ನಾವು ಮಾತಾಡ್ತಾ ಇದ್ರಿ. ಈಗ ಬೆಂಬಲಿಸ್ತಾರೆ ಬಿಡ್ತಾರೆ ನಂತರದ ಪ್ರಯತ್ನ. ನಾವು ಪ್ರಯತ್ನನೇ ಪಟ್ಟಿಲ್ಲ ಅಂದರೆ, ಅವ್ರು ಬೆಂಬಲಿಸಿದ್ರೆ ಮಾತ್ರ ನಿಂತ್ಕೋತೀನಿ, ಇಲ್ಲ ನಾನು ನಿಂತ್ಕೊಳ್ಳಲ್ಲ ಅಂತಂದರೆ ಎಲ್ಲೋ ನೀವು ಹಿಂದೆ ಸರಿತಿದ್ದೀರಾ ಅಂತ ಅನ್ಸಲ್ಲ. ಜನನು ಹಿಂದೆ ಸರಿತಿದ್ದಾರೆ, ಅದು ಓಕೆ, ಅದು ಅಕ್ಸೆಪ್ಟಬಲ್. ಅವರು ಹಿಂದೆ ಸರಿದ್ರೆ ನಾನು ಹಿಂದೆ ಸರಿದಂಗೆ, ನಾನು ಒಬ್ಬ ಜನ. ಒಳ್ಳೆ ಕತೆ, ನಿಮಗೆ ಇಷ್ಟ ಇಲ್ಲ, ನಾನೇನು ಮಾಡಲಿ? ಹಂಗೆ ಕೆಲವೊಂದು ಟೈಮು ನಾವು ಮುಂದಕ್ಕೆ ನುಗ್ಗಿದಾಗ ನಮ್ಮಿಂದ 1000 ಜನ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ನಿಮ್ಮ ಐಡಿಯಾಲಜಿನ ಫಾಲೋ ಮಾಡೋರು ತುಂಬ ಜನ ಇದ್ದಾರೆ. ಈಗ ಹೇಳಿದೆ, ಅವರಮ್ಮ ಎಲ್ಲೂ ಕಳಿಸಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ, ಎಲ್ಲೂ ಕಳಿಸಲ್ಲ. ನಿಮ್ಗೆಲ್ಲ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದ್ದೀನಿ, ಎಲ್ಲ ಪ್ರೋಗ್ರಾಮು ಬಂದು ಹೇಳಿರ್ತೀನಿ, ಅವ್ನಿಗೆ ಹೋಗ್ತಿರ್ತೀನಿ, ನನ್ನ ತಂಗಿ ಹೇಳಿ. ಬಟ್ ಪ್ರಜಾಕೀಯ ಅಂದ ತಕ್ಷಣ ಅವ್ನ ಮಗನ ಕಳಿಸಿದ್ದಾರೆ, ಹೋಗ್ಬೋದು. ಇದು ಎಲ್ಲ ಕಡೆಗೆ ಟಚ್ ಆದಾಗ ಅಲ್ಲ, ಆಗತ್ತೆ, ಖಂಡಿತ ಆಗತ್ತೆ. ಓಕೆ, ಆದಾಗ ಮಾಡೋಣ, ಖಂಡಿತ. ನನ್ನ ಅನಿಸಿಕೆ ಇರೋದು ಹೇಳ್ತೀನಿ ಸರ್, ಒಂದು ಪ್ರವಾಸ ನೀವು ಮಾಡಿ ಅದಕ್ಕೆ ಖರ್ಚು ಮಾಡಬೇಡಿ. ಈಗ ಒಂದು MLA ಓಕೆ ಅವರೇ, ಆ ಪ್ರವಾಸನ ನೋಡಿ ನನ್ನ ಕೈಲಾದಷ್ಟು ಖರ್ಚು ಮಾಡಿ ನಾನು ಮಾಡ್ತೀನಿ. ಕೇಳಿ, ನನ್ನ ಲಿಮಿಟಲ್ಲಿ ನನಗೆ ಎಷ್ಟು ಖರ್ಚು ಮಾಡೋಕ್ಕೋ ಅಷ್ಟು ಮಾಡ್ತೀನಿ. ಓಕೆನಾ? ನಾನು ಮಾಡಲ್ಲ ಅಂತ ಹೇಳ್ತಿಲ್ಲ. ಹಳ್ಳಿಗೆ ಹೋಗ್ತೀನಿ, ಇದ್ರ ವಿಚಾರನ ಸ್ಪ್ರೆಡ್ ಮಾಡ್ತೀನಿ. ಯಾವತ್ತರ ಆಗಲಿ, ಅದು ಪ್ರಶ್ನೆ ಅಲ್ಲ, ಮಾಡ್ತೀನಿ. ನೋಡೋಣ, ನಿಮ್ಮ ಕಡೆಯಿಂದ ನನಗೊಂದು ಸ್ಫೂರ್ತಿ ಬೇಕಲ್ಲ. ಇವಾಗ ನೀವನ್ನ ಹೇಳಿದೆ ನೋಡಿ ಸರ್, ಹುಡುಗ ಬಂದಿಯಾನೆ, ಪ್ರಜಾಕ್ಕೆ ಇಷ್ಟ, ನನಗೂ ಒಂದು ಸ್ಫೂರ್ತಿ ಬರುತ್ತೆ. ನನಗೆ ಅವಾಗ ಏನು ಅನ್ಸುತ್ತೆ, ನೀವು ಅದರ ಇನಿಷಿಯೇಟಿವ್ ತೊಗೊತಿಲ್ಲ ಅಂದಾಗ ಏನು ಅನ್ಸುತ್ತೆ, ಬೇಕಾಗಿಲ್ಲ, ನಾ ಜನಕ್ಕೆ ಇದೇ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿರ್ಬೇಕಾ, ನಾನೇನು ಮಾಡಲಿ? ಇವಾಗ ನಿಮ್ಮ ಲೈಫ್ ಚೆನ್ನಾಗಿದ್ದಾಗ ನಾನು ಬಂದು ನಿಮಗೆ ಇನ್ನೂ ಏನೋ ಮಾಡ್ತೀನಿ ಅಂದರೆ, ಸರ್ ಯಾಕೋ ಹಿಂದೆ ಸರಿತಾರೆ, ಮುಂದೆ ಬರಲ್ಲ. ಈಗ ಏನು ಮದುವೆ ಆಗೋರ್ಗು ಹುಚ್ಚಿಬಿಡೋರ್ಗು ಮದುವೆ ಆಗಲ್ಲ ಅನ್ನಂಗೆ ಆಯ್ತದೆ. ಅವ್ರು ಒಂದೆರಡು ಸ್ಟೆಪ್ ಮುಂದೆ ಬಂದಾಗ ಇನ್ನೊಂದು 4 ಜನ ಮುಂದೆ ಬರ್ತಾರೆ. ಈಗ ಅದೇ ಮಾತಾಡ್ತಿದ್ವಿ, ಈಗ ಒಂದು 6,000 ತೊಗೊಂಡಿದ್ದಾನೆ, ನೆಕ್ಸ್ಟ್ ಅವ್ನು ಅದೇ ಸ್ವಲ್ಪ ಮಾಡಿದ್ರೆ ಅವ್ನು ನೆಕ್ಸ್ಟ್ ಒಂದು 50,000 ತೊಗೋಬೋದೇನೋ. ಸರ್ ನನಗೆ ಗೊತ್ತಿರೋಂಗೆ ತಳಮಟ್ಟವನ್ನು ಫಸ್ಟು ಭದ್ರ ಮಾಡಿದ್ರೆ, ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಸಂಘಟನೆಗಳು ಅಂದರೆ ಯಾವ ಸಂಘಟನೆ? ರಾಜಕೀಯ ಸಂಘಟನೆಗಳಲ್ಲ, ಮತ್ತೆ ನಿಮ್ಮ ಐಡಿಯಾಲಜಿಗಳನ್ನು ಅವ್ರಿಗೆ ತಲುಪಿಸುವಂಥ ಸಂಘಟನೆ. ನಾನು ಇನ್ನೊಂದು ಬಂಗ್ಲೆ ಕಟ್ಟಬೇಕಂತ ನನಗೆ ಆಸೆ ಇಲ್ಲ ಸರ್. ಅವರು ಚರ್ಚೆ ಮಾಡಿರೋದು ನಿಮ್ಮ ಐಡಿಯಾಲಜಿ ಇಷ್ಟಪಟ್ಬಿಟ್ಟು ನೀವು ಅದನ್ನೇ ಮಾಡಿ ಇದೆಯಲ್ಲ ಪಕ್ಕದಲ್ಲಿ. ಹೇಳೋದೇನು ಗೊತ್ತಾ, ನಾನು ಹೇಳೋದಕ್ಕೂ ಉಪೇಂದ್ರ ಬಂದು ಹೇಳೋದಕ್ಕೂ ವ್ಯತ್ಯಾಸ. ಆಯ್ತಪ್ಪ, ನಾನು ಏನು ಹೇಳ್ಬೇಕು ಹೇಳು, ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಅಲ್ಲಿ ಬಂದು ಹೇಳ್ತೀನಿ, ಅಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ, ಅಲ್ಲಿ ಬಂದು ಜನಗಳ ಹತ್ರ ಮೀಟ್ ಮಾಡಿ ಮಾತಾಡ್ತೀನಿ. ಇನ್ನೇನು ಮಾಡಬೇಕು ಸರ್? ತಳಮಟ್ಟದಲ್ಲಿ ಒಂದು ಇದು ಕಟ್ಟಿ ಏನು ಕಟ್ಟಬೇಕು? ಅಲ್ಲಿಗೆ ಬರ್ತೀನಿ, ನಾನು ಹೇಳ್ತಾ ಇದ್ದೀನಲ್ಲ, ಬರ್ತೀನಿ.
ಓಕೆ ಬರ್ತೀನಿ, ಓಕೆ ನಿಮ್ಮ ಜೊತೆ ನಿಂತ್ಕೊಂತೀನಿ, 4 ಜನಕ್ಕೆ ಹೇಳ್ತೀನಿ. ಓಕೆ ಆಮೇಲೆ ಇನ್ನೊಂದು ಹೇಳಿದ್ರೆ ಮತ್ತೆ ನೀವು ಓಕೆ ಸರ್ ಇಲ್ಲ ಸರ್ ಇಷ್ಟು ಸಾಲಲ್ಲ ಸರ್. ನಿಮ್ದೆ ಈಗ ನಿಮ್ಮ ಐಡಿಯಾಲಜಿಗೆ ನಾನು ಕೇಳಿದೆ ನೀವು ಏನು ಮಾಡಬೇಕು ಅಂತ ಇದ್ದೀರಾ. ಹಾಂ, ಇದು ತಳಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಏನು ಮಾಡ್ಬೇಕು? ನಿಮ್ಮ ಕಡೆಯಿಂದನೇ ಹೋಗ್ಬೇಕು ಅಂತ. ಆಯ್ತು, ನಾನೇ ಹೋಗ್ತೀನಿ ಅಂತ ಹೇಳಿದೆ, ನೆಕ್ಸ್ಟ್ ಏನು ಮಾಡ್ಬೇಕು? ಅದಷ್ಟೇ ಅಷ್ಟೇ ತಾನೇ? ಅಷ್ಟು ಮಾಡ್ತೀನಿ ಬಿಡಿ. ನೀವು ಹಳ್ಳಿಗೆ ಹೋಗ್ಬೇಕು ತಾನೆ? ಖಂಡಿತ ನಾನು ಕರ್ನಾಟಕ ಪ್ರವಾಸ ಮಾಡ್ತೀನಿ, ಹೋಗ್ತೀನಿ. ಅದಷ್ಟೇ ಅಷ್ಟೇ ತಾನೇ? ಖಂಡಿತ. ನೆಕ್ಸ್ಟ್ ಮತ್ತೆ ಕೂತ್ಕೊಂಡು ಇಲ್ಲ ಸರ್ ಇನ್ನೂ ರೀಚ್ ಆಗ್ತಿಲ್ಲ ಅಂತ ಇನ್ನೇನೋ ಕೇಳಬಾರ್ದು ನೀವು. ಸರ್ ಅದು ನನಗೆ ಗೊತ್ತಿರಲ್ಲ ಸರ್. ನಮ್ಗೆ ಏನು ಮಾಡ್ಬೋದು ಅದನ್ನು ಮಾಡ್ಬೋದು. ನೀವೇನು ಮಾಡ್ತೀರಾ? ನನಗೆ ನೀವು ಹೇಳಿದ್ರಿ ಏನು ಮಾಡ್ತೀಯ ಅಂತ. ನಾನು ಸಿನಿಮಾ ಬಿಟ್ಟು ರಾಜಕೀಯನ ಮಾಡೇ ಇಲ್ಲ, ಇವತ್ತೇ ಫಸ್ಟ್ ಮಾಡಿರೋದು ಪ್ರಜಾಕೀಯನ. ನನ್ನ ಚಾನಲಲ್ಲಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ಚಂದ್ರ ಸರ್ಗೂ ಹೇಳಿದೆ. ಇದೊಂದಕ್ಕೋಸ್ಕರ ಮಾಡ್ಕೊಡ್ತೀನಿ, ಬೇರೆ ಯಾವ ರಾಜಕೀಯ ಪಕ್ಷಕ್ಕೂ ಮಾಡಲ್ಲ. ಕೊಡಿ, ಇಷ್ಟು ಸಾಕು. ನೋಡಿ ನಿಮ್ಮ ಇಷ್ಟು ಒಬ್ಬೊಬ್ಬ ಅವ್ರವ್ರ ಕರ್ತವ್ಯ ಮಾಡ್ಬಿಟ್ರೆ ಮಿರಾಕಲ್ ಆಗೋಗ್ಬಿಡುತ್ತೆ. ನೋಡ್ತಾ ಇರಿ, ನಾನು ಅದನ್ನೇ ಹೇಳಿದ್ದು ಸರ್. ನಾನು ಆಗತ್ತೆ ನೋಡಿ, ಇಷ್ಟೇ ನಾನು ಬಯಸೋದು. ನನಗೂ ಅವಾಗ ಬೇರೆ ಏನೂ ಇಲ್ಲ. ಕೇಳಿ, ನನಗೂ ಅವಾಗ ಸ್ಫೂರ್ತಿ ಬರುತ್ತೆ. ಖಂಡಿತ. ಏನು ಹೇಳಿ, ಅರ್ಥ ಆಯ್ತಾ? ಎಲ್ಲಿ ಕರಿತೀರೋ ನನಗೆ ಖಂಡಿತ ಬಿಡ್ತಿದ್ರೆ ಬಂದಿರ್ತೀನಿ. ನನ್ನ ಚಾನಲ್ ಏನು ಸಪೋರ್ಟ್ ಮಾಡೋಕೆ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ.